ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯದ BA ದ್ವಿತೀಯ ಸೆಮಿಸ್ಟರ್ದ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಷಯದ 25ನೆಯ ಅವಧಿ ಕುರಿತು ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ವಿಷಯ ಸಂಗಮ ಯುಗದ ಸಮಾಜ ಮತ್ತು ಸಂಸ್ಕೃತಿ. ಸೊ ಇನ್ ದಿಸ್ video program I am explaining you about society and culture of Sangam age. Now let us see about Sangam period. It was a period of a Chera dynasty, Chola dynasty, Pandya dynasty and parts of Sri Lanka, then known as Tamilakam. The period is also known as Sangam age. Third Sangam period, last Sangam period. That kingdom was known as Tamilakam. The period was between 300 BCE to 300 AD. It was named after the famous Sangam academies of poets and scholars centered in the city of Madurai, that is in Tamil Nadu, that is the Iron Age of India. Archaeologists constructed excavation works at Kizadi, Kodumanal, Arikamedu, Murugan Temple, Salvankuppam, Adichannalluru. In Old Tamil language, the term Tamilakam referred to the whole of the ancient Tamil-speaking area, corresponding roughly to the area known as Southern India. ವಿದ್ಯಾರ್ಥಿಗಳೇ, ಇವತ್ತು ನಾವು ಸಂಗಮ ಯುಗದ ಬಗ್ಗೆ ನೋಡೋದಾದರೆ, ಈ ದಕ್ಷಿಣ ಭಾರತದಲ್ಲಿನ ಚೇರ ವಂಶ, ಚೋಳ ವಂಶ, ಪಾಂಡ್ಯ ವಂಶ ಮತ್ತು ಶ್ರೀಲಂಕಾದಲ್ಲಿನ ಪ್ರದೇಶಗಳನ್ನು ಒಳಗೊಂಡಂಥ ಒಂದು ಪ್ರದೇಶಕ್ಕೆ ತಮಿಳಕಂ ಅಂತೇಳಿ ಕರೀತಾ ಇದ್ದರು. ಇಲ್ಲಿ ಈ ಒಂದು ಯುಗ ಪ್ರಾರಂಭವಾಯಿತು. ಇದರ ಕಾಲಮಾನ ಕ್ರಿಸ್ತಪೂರ್ವ 300 ಹಿಡಿದು ಕ್ರಿಸ್ತಶಕ 300ರವರೆಗೆ. ಇದನ್ನು ಸಂಗಮ ಯುಗ, ಥರ್ಡ್ ಸಂಗಮ್ ಪೀರಿಯಡ್ ಮತ್ತು ಲಾಸ್ಟ್ ಸಂಗಮ್ ಪೀರಿಯಡ್ ಅಂತೇಳಿ ವರ್ಗೀಕರಣ ಮಾಡಿದ್ದಾರೆ. ಇದು ಸಂಗಮ ಅಂದರೆ ಏನಪ್ಪ ಅಂತಂದರೆ, ನಮ್ಮ ಸಂಗಮ ಅಂತೇನು ಕರಿತೀವಲ್ಲ, ಇದು ಕವಿಗಳ ಮತ್ತು ವಿದ್ವಾಂಸರ ಒಂದು ಒಕ್ಕೂಟ. ಇದು ಎಲ್ಲಿತ್ತಂತಂದರೆ, ಇದು ತಮಿಳುನಾಡಿನ ಮದುರೈ ಸಿಟಿಯಲ್ಲಿತ್ತು. ಇದು ಕಬ್ಬಿನ ಯುಗದಲ್ಲಿ ಇದ್ದಂಥ ಒಂದು ಕಾಲಮಾನ, ಒಂದು ಕಾಲಘಟ್ಟ. ಈ ಪುರಾತತ್ವಜ್ಞರು ಈ ತಮಿಳುನಾಡಿನ ಕೆಲವು ಪ್ರದೇಶಗಳಲ್ಲಿ, ಅಂದರೆ ಕಿಜಾಡಿ, ಕೊಡುಮಣಲ್, ಅರಿಕಮೇಡು, ಮುರುಗನ್ ಟೆಂಪಲ್, ಸಾಳ್ವನಕುಪ್ಪಂ, ಅದಿಚನ್ನಲ್ಲೂರು ಈ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಡೆಸಿ ಈ ಯುಗಕ್ಕೆ ಸಂಬಂಧಪಟ್ಟಂಥ, ಈ ಸಂಗಮ ಯುಗಕ್ಕೆ ಸಂಬಂಧಪಟ್ಟಂಥ ಅನೇಕ ಪುರಾವೆಗಳನ್ನು ಕಂಡುಹಿಡಿದಿದ್ದಾರೆ. ಈ ಹಳೆಯ ತಮಿಳು ಭಾಷೆಯಲ್ಲಿ ತಮಿಳಕಂ ಅಂತಂದರೆ ಪ್ರಾಚೀನ ಕಾಲದಲ್ಲಿ ತಮಿಳು ಮಾತನಾಡತಕ್ಕಂಥ ಪ್ರದೇಶಕ್ಕೆ ತಮಿಳಕಂ ಅಂತೇಳಿ ಕರೀತಾ ಇದ್ದರು ನಮಗೆ ಕಂಡುಬರ್ತದೆ. ದ ಪೀರಿಯಡ್ ಬಿಟ್ವೀನ್ 600 BCE to 300 AD, Tamilakam was ruled by 3 Tamil dynasties like Pandya, Chola, Chera and few independent chieftains, the Velir. According to Tamil legends, there were 3 Sangam periods, namely Head Sangam, Middle Sangam and Last Sangam period. This is the classification of that Sangam period. Historians use the term Sangam period to refer the last of these, with the first 2 being legendary. So it is also called last Sangam period or third Sangam period. The Sangam literature is thought to have been produced in 3 Sangam academies of each period. The evidence on the early history of Tamil kingdoms consists of epigraphs of the region, the Sangam literature and archaeological data. ಕ್ರಿಸ್ತಪೂರ್ವ 600ರಿಂದ ಹಿಡಿದು ಕ್ರಿಸ್ತಶಕ 300ರವರೆಗಿನ ಒಂದು ಪೀರಿಯಡನ್ನು ಈ ತಮಿಳು ಮಾತನಾಡತಕ್ಕಂಥ ಪ್ರದೇಶದಲ್ಲಿ ಈ ಪಾಂಡ್ಯರು, ಚೋಳರು ಮತ್ತು ಚೇರರು ಮುಖ್ಯವಾಗಿ ಆಡಳಿತ ನಡೆಸಿದರು. ಇದರ ಜೊತೆಗೆ ಕೆಲವು ಸ್ವತಂತ್ರ ಅರಸರು ಸಹಿತ ರಾಜ್ಯಭಾರ ಮಾಡಿದ್ದು ನಮಗೆ ಕಂಡುಬರ್ತದೆ. ಈ ಯುಗವನ್ನು ಪ್ರಮುಖ ಸಂಗಮ, ಮಧ್ಯಮ ಸಂಗಮ ಮತ್ತು ಕೊನೆಯ ಸಂಗಮ ಅವಧಿ ಅಂಥೇಳಿ ಕಾಲಘಟ್ಟಗಳಂತೇಳಿ ಇದನ್ನು ವಿಂಗಡಣೆ ಮಾಡಿದ್ದಾರೆ. ಇದು ಕೊನೆಯ ಘಟ್ಟ ಏನಿದೆಯಲ್ಲ, ಇದು ಸಂಗಮ್ ಪೀರಿಯಡ್ ಅಂತೇಳಿ ಇತಿಹಾಸ ತಜ್ಞರು ಕರೀತಾರೆ.
ಈ ಒಂದು ಅವಧಿಯಲ್ಲಿ ರಚನೆಯಾದಂಥ ಒಂದು ಸಾಹಿತ್ಯ ಕೃತಿಗೆ ಸಂಗಮ ಸಾಹಿತ್ಯ ಅಂಥೇಳಿ ಕರೀತಾರೆ. ನಾ ಈಗಾಗಲೇ ಹೇಳಿದಾಗೆ ಸಂಗಮ ಅಂತಂದರೆ ಕವಿಗಳ ಮತ್ತು ವಿದ್ವಾಂಸರ ಒಂದು ಒಕ್ಕೂಟ. ಇದರ ಬಗ್ಗೆ ಸಾಕಷ್ಟು ಶಾಸನಗಳು ಸಹಿತ ನಮಗೆ ಕಂಡು ಬಂದವು, ಜೊತೆಗೆ ಸಾಹಿತ್ಯ ಕೃತಿಗಳು ಸಹಿತ ನಮಗೆ ದೊರೆತಿರುತ್ತವೆ. ನಾವು ಲೆಟ್ ಅಸ್ ಸಿ ವಿಚ್ ಆರ್ ದಿ ಲಿಟರರಿ ಸೋರ್ಸಸ್ ಆಫ್ ದಿಸ್ ಪೀರಿಯಡ್. ದ 5 great epics of Tamil literature. Ilango Adigal is the author of Silappatikaram, one of the 5 great epics of Tamil literature. There is a wealth of sources detailing the history, socio-political environment, and cultural practices of ancient Tamilakam, including volumes of literature and epigraphy. Tamilakam's history is split into 3 periods: prehistoric, classical, and medieval period. A vast array of literary, epigraphical, and inscribed sources from around the world provide insight into socio-political and cultural occurrences in Tamil region. The ancient Tamil literature consists of grammatical work of Tolkappayam, an anthology of 10 mid-length books of collection of Pattu Puttu, the 8 anthologies of poetic work. ನಾವು ಈ ಸಂಗಮ ಯುಗದ ಸಾಹಿತ್ಯಿಕ ಮೂಲಾಧಾರಗಳ ಬಗ್ಗೆ ನೋಡೋದಾದರೆ, ತಮಿಳು ಭಾಷೆಯಲ್ಲಿ 5 ಮಹಾಕಾವ್ಯಗಳು ನಮಗೆ ಲಭ್ಯವಿದ್ದಾವೆ. ಅದರಲ್ಲಿ ಮೊದಲನೇದಂದರೆ ಇಲಾಂಗೋ ಅದಿಗಲ್ ರಚಿಸಿದ ಶಿಲಪ್ಪತ್ತಿಕಾರಂ. ಇದು ಪ್ರಪ್ರಥಮ ಒಂದು ಮಹಾಕಾವ್ಯ. ಇದು ತಮಿಳಕಂ ಅಂದರೆ ತಮಿಳು ಮಾತನಾಡತಕ್ಕಂಥ ಪ್ರದೇಶಗಳ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ಮತ್ತು ಇತಿಹಾಸದ ಕುರಿತು ನಮಗೆ ಸಾಕಷ್ಟು ಮಾಹಿತಿ ಕೊಡ್ತಕ್ಕಂಥ ಸಾಹಿತ್ಯವನ್ನು ಈ ಕೃತಿ ಹೊಂದಿದೆ ಅಂತ ಹೇಳ್ಬೋದು. ಈ ತಮಿಳು ಮಾತನಾಡತಕ್ಕಂಥ ಪ್ರದೇಶದ ಇತಿಹಾಸವನ್ನು ಮುಖ್ಯವಾಗಿ ಪ್ರಾಗೈತಿಹಾಸಿಕ, ಶಾಸ್ತ್ರೀಯ ಮತ್ತು ಮಧ್ಯಯುಗ ಅಂಥೇಳಿ ಇದರೆಲ್ಲ ವಿಂಗಡಣೆ ಮಾಡಿದರೆ, ಇದರ ಬಗ್ಗೆಯೂ ಸಹಿತ ಸಾಕಷ್ಟು ಮೂಲಾಧಾರಗಳು ಸಹಿತ ನಮಗೆ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ವಿಷಯ ತಿಳಿಸಲಿಕ್ಕೆ ಸಾಕಷ್ಟು ಮೂಲಾಧಾರಗಳು ಸಹಿತ ಲಭ್ಯವಿದ್ದಾವೆ. ಈ ವ್ಯಾಕರಣಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ತೋಲ್ಕಪಯ್ಯಂ ಅಂತೇಳಿ ಒಂದು ಕೃತಿ ಇದೆ. ಇನ್ನೊಂದು ಪತು ಪಟ್ಟು ಅಂಥೇಳಿ 8 ಪದ್ಯಗಳನ್ನು ಹೊಂದಿರತಕ್ಕಂಥ ಒಂದು ಪದ್ಯದ ಕೃತಿ ಇದೆ. ಅದು ಸಹಿತ ನಮಗೆ ಈ ಒಂದು ಯುಗದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಅತ್ಯಂತ ಪ್ರಮುಖ ಕೃತಿಗಳು. ನಾವು ಲೆಟ್ ಅಸ್ ಸಿ ವಿಚ್ ಆರ್ ದಿ ಅದರ್ ಸೋರ್ಸಸ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ಸಂಗಮ್ ಪೀರಿಯಡ್. ಯತು ಥೋಗೈ, ದ 18 minor works, ಪತಿನೆಂಕಿ ಕನಕ್ಕು, and there are the 5 great epics of Tamil literature composed in classical Tamil language: Mani Megalai, Shivaka Chintamani, Silappatikaram, Vadayapati, and Kundalakeshi, as well as 5 lesser Tamil epics, Anchirukku Payangal, which are Neelakeshi, ನಾಗಕುಮಾರ, ಕವಿಯಂ, ಉದ್ಯಾನ, ಕುಮಾರ ಕವಿಯಂ, ಯಶೋಧರ ಕವಿಯಂ ಆ್ಯಂಡ್ ಸುಲಮನಿ. ಸೊ ಹೀಗೆ ಈ ಸಂಗಮ ಲಿಟ್ರೇಚರ್ನಲ್ಲಿ ಸಂಬಂಧಪಟ್ಟಂತೆ ಮತ್ತೆ ನಮಗೆ 18 ಸಣ್ಣ ಕೃತಿಗಳನ್ನು ಹೊಂದಿರತಕ್ಕಂಥ ಏತು ತೊಗೈ, ಪತಿನೆಂಕಿಲಿ ಕನಕ್ಕು, ಇದರ ಜೊತೆಗೆ ಮಣಿಮೇಗಳೈ, ಶಿವಾಗ ಚಿಂತಾಮಣಿ, ಶಿಲಾಪದಿಕಾರಂ, ವಳೆಯಪತಿ ಮತ್ತು ಕುಂದಲಕೇಶಿ ಇವು ಅತ್ಯಂತ ಪ್ರಮುಖ ಕೃತಿಗಳು. ಇದರ ಜೊತೆಗೆ ಇನ್ನೂ ಕೆಲವು ಚಿಕ್ಕ ಕೃತಿಗಳು ಸಹಿತ: ನೀಲಕೇಶಿ, ನಾಗಕುಮಾರ ಕವಿಯಂ, ಉದ್ಯಾನ ಕುಮಾರ ಕವಿಯಂ, ಯಶೋಧರ ಕವಿಯಂ ಮತ್ತು ಸೂಲಮಣಿ ಅಂತೆ ಕೃತಿಗಳು ಸಹಿತ ನಮಗೆ ಈ ಸಂಗಮ್ ಯುಗದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಪ್ರಮುಖ ಕೃತಿಗಳು. ಸೊ ಹೀಗೆ ಸಂಗಮ ಸಾಹಿತ್ಯ ಬೆಳೆದು ಬಂದ ರೀತಿ. ಈಗ ನಾವು ಲೆಟ್ ಅಸ್ ಸಿ ಅಬೌಟ್ ದಿ ಕಲ್ಚರ್ ಆಫ್ ದಿ ಸಂಗಮ್ ಏಜ್. The fourfold Vedic system of caste hierarchy did not exist during this period. The society was organized by occupational groups living apart from each other. The land was controlled by chieftains who indulged in constant warfare. ಈ ಕಾಲದ ಸಂಸ್ಕೃತಿ ಬಗ್ಗೆ ನೋಡೋದಾದರೆ, ವೈದಿಕ ಕಾಲದಲ್ಲಿರ್ತಕ್ಕಂಥ ಚತುರ್ವರ್ಣ ಪದ್ಧತಿ ಈ ಕಾಲದಲ್ಲಿ ನಮಗೆ ಕಂಡು ಬರುವುದಿಲ್ಲ. ಇದು ಜನರು ಮಾಡ್ತಕ್ಕಂಥ ಅವರ ವೃತ್ತಿಗಳ ಮೇಲೆ ಅವರ ವರ್ಗಗಳು ರಚನೆಯಾಗಿದ್ದು, ಜನರು ಪಾಲಿಸ್ತಕ್ಕಂಥ ವೃತ್ತಿಗಳ ಮೇಲೆ ಅವರ ಜಾತಿಗಳು ನಿರ್ಧರಿಸಲ್ಪಟ್ಟಿದ್ದು. ರಾಜ್ಯದ ಭೂಮಿ ಸಂಪೂರ್ಣವಾಗಿ ರಾಜನ ಕೈಯಲ್ಲಿ ಇತ್ತು. ಜನರ
ಅದಕ್ಕೆ ಒಡೆಯರಾಗಿರಲಿಲ್ಲ, ಪ್ರಜೆಗಳು ಅದಕ್ಕೆ ಒಡೆಯರಾಗಿರಲಿಲ್ಲ, ರಾಜ ಮಾತ್ರ ಅದರ ಒಡೆಯರ್ ಆಗಿದ್ದ. Now let us see about society. A major part of ancient Tamilakam today lies in Kerala and Tamil Nadu. The people were divided into 5 different clans based on their profession. They were Mallaras, that is farmers; Malavaras, the hill people who gather hill products and traders; Nagara, people in charge of border security who guarded the city walls and distant fortresses; Kadambaras, people who thrive in forests; Tiriyars, the seafarers; ಮರವರಾಜ್, ದ ವಾರಿಯರ್ಸ್. ಸೊ ಹೀಗೆ ಸಮಾಜದ ವರ್ಗೀಕರಣ ಜನರ ವೃತ್ತಿಗಳ ಮೇಲೆ ಅವಲಂಬಿತವಾಗಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ತಮಿಳಕಂ ಈಗಾಗಲೇ ನಾನು ಹೇಳ್ದಂಗೆ ಇದು ಕೇರಳ ಮತ್ತು ತಮಿಳುನಾಡಿನ ಪ್ರದೇಶವನ್ನು ಒಳಗೊಂಡಿತ್ತು. ಇಲ್ಲಿ 5 ಬುಡಕಟ್ಟು ಜನಾಂಗದವರು ಇದ್ದು ಅಂತೇಳಿ ನಮಗೆ ಕಂಡುಬರ್ತದೆ. ಅವರು ಮಲ್ಲರು ಅಂದರೆ ರೈತರು, ಮಳವರಾಜ್ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ಇದ್ದುಕೊಂಡು ಈ ಅರಣ್ಯದಲ್ಲಿನ ಉತ್ಪನ್ನಗಳನ್ನು ಸಂಗ್ರಹಿಸೋರು ಮತ್ತು ಅವುಗಳನ್ನು ವ್ಯಾಪಾರ ಮಾಡೋರಿಗೆ ಮಲ್ಲರು ಅಂತೇಳಿ ಕರಿತಾಯಿದ್ರು. ನಾಗರು ಅಂತಂದರೆ ಈ ಗಡಿಗಾಡು ಪ್ರದೇಶಗಳನ್ನು ಕಾಯೋರು, ಜೊತೆಗೆ ಕಡಂಬರು, ಇವರು ಸಹಿತ ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂಥ ಜನರು, ಜೊತೆಗೆ ಸಮುದ್ರದಲ್ಲಿ ಮೀನುಗಳನ್ನು ಹಿಡಿದು ಅವುಗಳ ವ್ಯಾಪಾರ ಅವ್ರಿಗೆ ತೆರೆಯರಾಜ್ ಅಂತ ಕರಿತಾಯಿದ್ರು. ಜೊತೆಗೆ ಮಾರವಾರಾಜ್ ಅಂತೇಳಿ ಬರ್ತಾರೆ, ಇವರು ಯುದ್ಧದಲ್ಲಿ ಪಾಲ್ಗೊಳ್ಳೋರು ಅಂತೇಳಿ ಈ ರೀತಿ ವರ್ಗೀಕರಣವನ್ನು ಮಾಡಲಾಗ್ತಿತ್ತು. ಆಲ್ ದ 5 ಕೂಡ್ಸ್ ದಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಎ ಟಿಪಿಕಲ್ ಸೆಟಲ್ಮೆಂಟ್ ವಿಚ್ ವಾಸ್ ಕಾಲ್ಡ್ ಆನ್ ಊರು. Later, each clan spread across the land, formed individual settlement for their own, and concentrated into towns, cities, and countries. Thus, the Mallaras settled in Tamil Nadu and Sri Lanka, while the Malavaras came to live in Kerala, western Tamil Nadu, eastern Andhra Pradesh, and southern Sri Lanka. The Nagaras inhabited southern and eastern Tamil Nadu and the northern Sri Lanka, while the Kadambaras settled in central Tamil Nadu first and later moved to western Karnataka. The 3 eras inhabited throughout the coastal region. Later, various subsects were formed based on more specific proficiency in each of these 5 landscapes: Kurinji, Mullai, Maruttam, Naithal and Padai. ಅಂದರೆ ಈ 5 ಜನಾಂಗಗಳು, 5 ಜಾತಿ ವರ್ಣ ಪದ್ಧತಿಯನ್ನು ಬೆಳೆದು ಬಂತಂತ ಹೇಳ್ತೇವಲ್ಲ, ಇದು ಬುಡಕಟ್ಟು ಜನಾಂಗದವರು. ಇವರು ಪ್ರಾರಂಭದಲ್ಲಿ ತಮಿಳುನಾಡು ಮತ್ತು ಕೇರಳದ ಬೇರೆ ಬೇರೆ ಪ್ರದೇಶಗಳಲ್ಲಿ ವಾಸ ಮಾಡ್ತಾಯಿದ್ರು. ಅವರು ವಾಸಿಸ್ತಕ್ಕಂಥ ಪ್ರದೇಶಗಳಿಗೆ ಊರು ಅಂಥೇಳಿ ಕರಿತಾಯಿದ್ರು. ಮಲ್ಲರು ಅಂತೇಳಿ ಕರೆಯದವರು ಪ್ರಾರಂಭದಲ್ಲಿ ತಮಿಳುನಾಡು ಮತ್ತು ಶ್ರೀಲಂಕಾದಲ್ಲಿ ವಾಸ ಮಾಡ್ತಾಯಿದ್ರು. ಮಳವರು ಇವರು ಕೇರಳದಲ್ಲಿದ್ದರು ಮತ್ತು ಪಶ್ಚಿಮ ತಮಿಳುನಾಡು ಪ್ರದೇಶದಲ್ಲಿದ್ದರು, ಪೂರ್ವ ಆಂಧ್ರ ಪ್ರದೇಶದಲ್ಲಿದ್ದರು ಮತ್ತು ದಕ್ಷಿಣ ಶ್ರೀಲಂಕಾದಲ್ಲಿದ್ದರು. ದಿ ನಾಗರ ಅನ್ನೋರು ಇವರು ದಕ್ಷಿಣ ಮತ್ತು ಪೂರ್ವ ತಮಿಳುನಾಡಿನಲ್ಲಿ ವಾಸ ಮಾಡ್ತಾಯಿದ್ರು. ಜೊತೆಗೆ ಉತ್ತರ ಶ್ರೀಲಂಕಾದಲ್ಲಿ ಸಹಿತ ಇವರು ಕಂಡುಬಂದರು. ಕಡಂಬರು ಇವರು ಹೆಚ್ಚಾಗಿ ಮಧ್ಯ ತಮಿಳುನಾಡಿನಲ್ಲಿ ಪ್ರಾರಂಭದಲ್ಲಿದ್ದು ನಂತರ ನಮ್ಮ ಪಶ್ಚಿಮ ಕರ್ನಾಟಕಕ್ಕೆ ವಲಸೆ ಬಂದರು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ತಿರೆಯರಾಜ್ ಇವರು ಹೆಚ್ಚಾಗಿ ಕರಾವಳಿ ಪ್ರದೇಶದಲ್ಲಿ ಇದ್ದರು ಅನ್ನೋದು ಕಂಡುಬರ್ತದೆ. ಹೀಗೆ ಪ್ರಾರಂಭದಲ್ಲಿ ಈ 5 ಕುಟುಂಬಗಳು ಅಥವಾ 5 ವರ್ಗೀಕರಣ ಪದ್ಧತಿಗಳು ಇದ್ದರೂ ಸಹಿತ ಕಾಲಕ್ರಮೇಣ ಇದರಲ್ಲಿ ಸಹಿತ ಕೆಲವು ಅವರು ವಾಸ್ತಕ್ಕಂಥ ಪ್ರದೇಶಗಳ ಮೇಲಿಂದ ಅವರಿಗೆ ಮತ್ತೆ ಅವರೆಲ್ಲ ವರ್ಗೀಕರಣ ಆಗಲ್ಪಟ್ಟ. ಅವರಿಗೆ ಕುರುಂಜಿ, ಮುಳ್ಳೈ, ಮಾರುತಂ, ನೈತಲ್ ಮತ್ತು ಪಳೈ ಅಂತೇಳಿ ಕರಿತಾ ಇದ್ದುದು ಈ ರೀತಿ ಸಾಮಾಜಿಕ ವರ್ಗೀಕರಣ ಬೆಳೆಯಲಿಕ್ಕೆ ಕಂಡು ಬಂತು ಅಂತೇಳಿ ನಮಗೆ ಕಂಡು ಬರ್ತದೆ. ಪೊರಪಾಸ್ ಅಂದರೆ ಸೈನಿಕರು, ವೆರಪ್ಪನ್ಸ್ ದ ಲೀಡರ್ಸ್ ಆಫ್ ದಿ ಟ್ರೈಬ್ ಆಫ್ ವೆಪನ್ಸ್, ಸಿಲಂಬಾನಾಸ್ ದ ಮಾಸ್ಟರ್ ಆಫ್ ದಿ ಮಾರ್ಷಿಯಲ್ ಆರ್ಟ್ಸ್, ಕುರುವರ್ ದ ಹಂಟರ್ಸ್ ಆ್ಯಂಡ್ ಗ್ಯಾದರರ್ಸ್, ದ ಕಣವರಾಸ್ ದ ಪೀಪಲ್ ಆಫ್ ದಿ ಮೌಂಟೇನ್ಸ್ ಫಾರೆಸ್ಟ್ ಇನ್ ಕಿರುಂಜಿ. ಈ ಕಿರುಂಜಿ ಎಂಬ ಪ್ರದೇಶದಲ್ಲಿ ಸಹಿತ ಅವರು ಮಾಡ್ತಕ್ಕಂಥ ವೃತ್ತಿಗಳ ಮೇಲೆ ಮತ್ತೆ ನಾವು ವರ್ಗೀಕರಣಗೊಂಡಿದ್ದು ನಾವು ಕಾಣ್ತೀವಿ. ಅದಕ್ಕೆ ಪುರೋಪುರು ಅಂದರೆ ಸೈನಿಕರು, ವೆರಪ್ಪನ್ ಅಂತಂದರೆ ಈ ಗುಡ್ಡಗಾಡು ಜನಾಂಗದ ನಾಯಕ, ಹೆಚ್ಚಾಗಿ ಶಸ್ತ್ರಾಸ್ತ್ರಗಳನ್ನು ಹೊಂದಿದವ ಅಂತೇಳಿ ನಾವು ಕರಿಬೋದು. ಶಿಲಂಬನ್ಸ್ ಅಂಥೇಳಿ ಈ ಮಾರ್ಷಿಯಲ್ ಆರ್ಟ್ ಅಂತೇಳಿ ಈ ಕೇರಳದಲ್ಲಿರುತ್ತೆ, ಅದನ್ನು ರೂಢಿ ಮಾಡಿಕೊಂಡವ್ರಿಗೆ ಸಿಲಂಬನಾಸ್ ಅಂತೇಳಿ ಕರಿತಿದ್ರು. ಕುರುವರ್ ಅಂದರೆ ಬೇಟೆಗಾರರಿಗೆ ಕುರುವರ ಅಂತೇಳಿ ಕರಿತಿದ್ರು, ನಮ್ಮಲ್ಲಿ ಕುರುಬರು ಅಂತೇಳಿ ಕರಿತಾರಲ್ಲ ಆ ರೀತಿಯಾಗಿ. ಅದೇ ರೀತಿಯಾಗಿ ಕಣವರ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡೋರಿಗೆ ಈ ರೀತಿ ಕಣವರಾಜ್ ಅಂತೇಳಿ ಕರಿತಿದ್ರು, ನಮಗೆ ಕೊಂಡು ಬರ್ತದೆ. ಅದೇ ರೀತಿಯಾಗಿ ಕುರುಂಪುರೈ ನಾಡನ್, ಕಿಜ್ಜತಿಸ್ ದ ಲ್ಯಾಂಡ್ಲಾರ್ಡ್ಸ್ ಆಫ್ ದಿ ಸ್ಮಾಲ್ ಟೌನ್ಸ್ ಅಮಿಡ್ಸ್ ಫಾರೆಸ್ಟ್ ಇನ್ ದಿ ವ್ಯಾಲೀಸ್, ತೊಂಡ್ರಲ್ ಮಣೈವಿ ದ ಮಿನಿಸ್ಟರ್ಸ್ ಆ್ಯಂಡ್ ಅದರ್ ನೋಬಲ್ ಕಪಲ್ಸ್, ಇಡಿಯರಾಸ್ ದ ಮಿಲ್ಕ್ ಮೇಡ್ಸ್ ಆ್ಯಂಡ್ ದೇರ್ ಫ್ಯಾಮಿಲೀಸ್, ಅಯ್ಯರ್ಸ್ ಕ್ಯಾಟಲ್ ರೀರರ್ಸ್ ಇನ್ ಮುಳ್ಳೈ. ಈ ಮುಳ್ಳೈ ಅನ್ನೋ ಪ್ರದೇಶದಲ್ಲಿ ಈ ಸಣ್ಣ ಸಣ್ಣ ಭೂಮಿಯನ್ನು ಹೊಂದಿದಂಥ ಜನರಿಗೆ, ಜೊತೆಗೆ
ಈ ರಾಜನಿಗೆ ಅಥವಾ ಆಡಳಿತದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಸರ್ದಾರ್ ವರ್ಗದವರಿಗೆ ಸಹಿತ ತೋಂಡ್ರಲ್ ಮನೈ ಅಂತೇಳಿ ಕರಿತಾಯಿದ್ರು. ಅದೇ ರೀತಿಯಾಗಿ ಇಡೇಯರ್ಸ್ ಅಂತಂದರೆ ಈ ಹೈನುಗಾರಿಕೆಯನ್ನು ಮಾಡ್ಕೊತಿರ್ತಕ್ಕಂಥ ಮತ್ತು ಅವ್ರ ಕುಟುಂಬ ವರ್ಗದವರಿಗೆ, ಅದೇ ರೀತಿಯಾಗಿ ಈ ಪಶುಸಂಗೋಪನೆ ಮಾಡ್ಕೊಂಥವ್ರಿಗೆ ಅಯ್ಯರ್ಸ್ ಅಂತೇಳಿ ಕರಿತಾಯಿದ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಪಳೈ ಸಿಂಬಾಲಜಿಸ್ ದ ಡ್ರೈ ಏರಿಡ್ ಲ್ಯಾಂಡ್ಸ್ ಆ್ಯಂಡ್ ಸ್ಕ್ರಾಚಿಂಗ್ ಡೆಸರ್ಟ್ಸ್ ಆಫ್ ತಮಿಳ್ ಕಂಟ್ರಿ ವೇರ್ ನಥಿಂಗ್ ಎಕ್ಸೆಪ್ಟ್ ಫಾರ್ ದಿ hardy and warlike preservant tribes native to those lands can survive. It is also the only land among all 5 lands of the Sangam landscape that a female god, fierce mother goddesses Quattravai, was worshipped, which is synonymous with the common belief that all other lands of Tamil country emerged from these original dry, arid lands. The tribe existed in these lands were the ruthless and fearsome Maravaras and Ainars. They actually seek out the wars, knowledge, invade far and distant lands, and engage in banditry. People were known on the basis of their occupation they followed, such as artisans, merchants, etc. Warriors occupied a special position in society. Memorial stones called Nadukkan were raised in honor of those who died in fighting, and these were worshipped. ಇಲ್ಲಿ ಹೆಚ್ಚಾಗಿ ಈ ಭಾಳಷ್ಟು ತಮಿಳುನಾಡು ಮತ್ತು ಕೇರಳದಲ್ಲಿ ಭಾಳಷ್ಟು ಭೂಮಿ ಕೃಷಿಗೆ ಒಳಪಟ್ಟಿರಲಿಲ್ಲ. ಹೀಗಾಗಿ ಅದು ಭಾಳಷ್ಟು ನಿರಾಶ್ರಿತ, ಅಂದರೆ ಜನವಸತಿ ರಹಿತ ಪ್ರದೇಶ ಆಗಿತ್ತು. ಆದರೆ ಇವರು ಹೆಚ್ಚಾಗಿ ಈ ಹೆಣ್ಣು ದೇವತೆಗಳನ್ನು ಪೂಜೆ ಮಾಡುವಂಥ ಒಂದು ಪದ್ಧತಿ ಇವರಲ್ಲಿ ಇತ್ತು. ಹೆಚ್ಚಾಗಿ ಇವರು ಕೊಟ್ರವೈ ಅಂತ ಒಂದು ದೇವತೆಯನ್ನು ಪೂಜೆ ಮಾಡ್ತಾಯಿದ್ದು ನಮಗೆ ಕಂಡು ಬರ್ತದೆ. ಜೊತೆಗೆ ಇವರು ಬೇರೆ ಬೇರೆ ಉದ್ಯೋಗದಲ್ಲಿ ತೊಡಗಿಕೊಂಡರು, ಜೊತೆಗೆ ಯುದ್ಧವನ್ನೇ ತಮ್ಮ ಮುಖ್ಯ ವೃತ್ತಿಯನ್ನಾಗಿ ಮಾಡಿಕೊಂಡ್ರು, ಅಂದರೆ ಸೈನಿಕ ವೃತ್ತಿಯನ್ನು ತಮ್ಮ ಮುಖ್ಯ ಉದ್ಯೋಗವನ್ನು ಮಾಡಿಕೊಂಡ್ರು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಜೊತೆಗೆ ಈ ಜನರನ್ನು ಕುಶಲಕರ್ಮಿಗಳು ಮತ್ತು ವ್ಯಾಪಾರಸ್ಥರು ಅನ್ನೋ ಒಂದು ವೃತ್ತಿಯ ಮೇಲೂ ಸಹಿತ ಅವ್ರನ್ನ ಗುರುತು ಹಿಡಿಯಲಿಕ್ಕೆ ಪ್ರಾರಂಭ ಆಯಿತು. ಇವರು ಸಹಿತ ಈ ಮೆಮೋರಿಯಲ್ ಸ್ಟೋನ್ಸ್, ಅಂದರೆ ನಾವು ಈ ಸ್ಮಾರಕ ಶಿಲೆಗಳು, ವೀರಗಲ್ಲುಗಳು ಅಂತೇಳಿ ಕರಿತೀವಲ್ಲ, ಆ ವೀರಗಲ್ಲುಗಳಿಗೆ ನಡುಕ್ಕನ್ ಅಂತೇಳಿ ಕರಿತಾಯಿದ್ರು. ಸೈನಿಕರು ವೀರ ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಸ್ಮರಣಾರ್ಥ ಸ್ಮಾರಕ ಕಲ್ಲುಗಳನ್ನು ನಿಲ್ಲಿಸ್ತಾಯಿದ್ರು. ಅವುಗಳಿಗೆ ನಡುಕ್ಕನ್ ಅಂತೇಳಿ ಕರಿತಾಯಿದ್ರು. ಹೀಗೆ ಇವರು ಅವುಗಳನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪದ್ಧತಿಯು ಸಹಿತ ಇವರಲ್ಲಿ ಬೆಳೆದು ಬಂತು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಮಲ್ಲಾರ್ ಆರ್ ಪಲ್ಲಾರ್, ದಟ್ ಈಸ್ ಫಾರ್ಮರ್ಸ್, ಮರವರಾಜ್ ವಾರಿಯರ್ಸ್, ವೆಂಡನಸ್, ಚೇರ, ಚೋಳ ಆ್ಯಂಡ್ ಪಾಂಡ್ಯ ಕಿಂಗ್ಸ್ were called as ವೆಂಡನಾಸ್, ಉರನ್ಸ್, small landlords, ಮಗಿಜನಾಸ್, successful small scale farmers, ಉಜಗವರಾಜ್, the farm workers, ಕಡಿಯವರಾಜ್, the merchants in ಮಾರ್ತಮ್. ಹೀಗೆ ಜನರನ್ನು ರೈತರು, ಸೈನಿಕರು, ರಾಜರು, ಸಣ್ಣ ಭೂ ಹಿಡುವಳಿದಾರರು, ಯಶಸ್ವಿಯಾದಂಥ ಸಣ್ಣ ಭೂ ಹಿಡುವಳಿದಾರರು, ಜೊತೆಗೆ ರೈತಾಪಿ ವರ್ಗ, ಅಂದರೆ ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರಿಗೆ ಈ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ದರು ಅನ್ನೋದು ನಮಗೆ ಕಂಡುಬರ್ತದೆ. ಶರಪ್ಪನ್ಸ್ ಅಂದರೆ ಈ ಸಮುದ್ರದಲ್ಲಿರ್ತಕ್ಕಂಥ ಆಹಾರದ ಉತ್ಪಾದನೆಗಳನ್ನು ತಂದು ಅವನು ಮಾರಾಟ ಮಾಡೋರಿಗೆ ನಾವೇನು ಮೀನುಗಾರರಂತೆ ಅಥವಾ ಬೆಸ್ತರಂತೇನು ಕರಿತೀವಲ್ಲ, ಅವ್ರಿಗೆ ಶರಪ್ಪನ್ಸ್ ಅಂತೇಳಿ ಅವ್ರು ಕರಿತಾಯಿದ್ರು. ಪೂಲಂಪನಸ್, ದಟ್ ಈಸ್ ಒನ್ ಆಫ್ ದಿ ವೆಜಿಟೇಬಲ್. ಪರ್ತಹರಾಸ್ ಆರ್ ಪರವರಾಸ್, ದ ಪೀಪಲ್ ಹೂ ಲಿವ್ಡ್ ನಿಯರ್ ದ ಸಿ, ಅವರು ಸಹಿತ ಕರಿತಿದ್ರು. ಆಮೇಲೆ ನುಲಯರಾಸ್, ದ ವೆಲ್ದಿ ಪೀಪಲ್ ಹೂ ಬೋತ್ ಡೂ ಫಿಶಿಂಗ್ ಆ್ಯಂಡ್ ಗ್ರೋ ಫಾರ್ಮ್ಸ್, ಅವ್ರಿಗೆ ಸಹಿತ ನುಲಯರ ಅಂತ ಕರೀತಾರೆ. ಅದ್ರಲ್ಲಿ ಆಳ್ವರು ಅಂದರೆ ಈ ಉಪ್ಪನ್ನು ತಯಾರು ಮಾಡುವವರಿಗೆ ಆಳ್ವರು ಅಂತೇಳಿ ಕರಿತಾರೆ. ಈ ರೀತಿಯಾಗಿ ಅವ್ರು ಮಾಡ್ತಕ್ಕಂಥ ಉದ್ಯೋಗಗಳ ಮೇಲೆ ಅವರಿಗೆ ಶರಪ್ಪನ್ಸ್, ಪುಲಂಪನ್ಸ್, ಪರ್ತಹರಾಸ್ ಅವರ ಪರವರಾಸ್, ಅದೇ ರೀತಿಯಾಗಿ ನುಳಯರಾಸ್ ಮತ್ತು ಆಳ್ವರಾಸ್ ಅಂತೇಳಿ ಕರೀತಾ ಇದ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಹೀಗೆ ನಮಗೆ ಈ ಸಂಗಮ ಸಾಹಿತ್ಯದಲ್ಲಿ ಅಥವಾ ಸಂಗಮ ಯುಗದಲ್ಲಿ ಸಂಸ್ಕೃತಿ, ಸಮಾಜ ಮತ್ತು ಸಾಹಿತ್ಯ ಬೆಳೆದು ಬಂದ ರೀತಿ ನಮಗೆ ಗೊತ್ತಾಗುತ್ತೆ. ಈ ತಮಿಳಕಂ ಎಂಬ ಪ್ರದೇಶ ಅಂತೇಳಿ ಕರಿತೀವಲ್ಲ, ಇದು ಹೆಚ್ಚಾಗಿ ತಮಿಳು ಮಾತನಾಡತಕ್ಕಂಥ ಪ್ರದೇಶಕ್ಕೆ ತಮಿಳಕಂ ಅಂತೇಳಿ ಕರಿತಾಯಿದ್ರು. ಇದು ಇಂದಿನ ಕೇರಳ, ತಮಿಳುನಾಡು ಮತ್ತು ಶ್ರೀಲಂಕಾ ಭಾಗವನ್ನು ಹೊಂದಿತ್ತು ಅನ್ನೋದು ಸಹಿತ ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಹೀಗೆ ಸಂಗಮ ಸಾಹಿತ್ಯ ಅನೇಕ ಕೃತಿಗಳು ನಮಗೆ ಈ ಸಂಗಮ ಯುಗವನ್ನು ರಚನೆ ಮಾಡಲಿಕ್ಕೆ
ನೆರವಾಗ್ತವೆ. ಜೊತೆಗೆ ಪ್ರಾಚ್ಯಶಾಸ್ತ್ರದ ಮೂಲಾಧಾರಗಳು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಲಭ್ಯವಾಗಿರ್ತವೆ. ಧನ್ಯವಾದ.